ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇದೀಗ ನೋಟಿಸನ್ನು ಬಿಟ್ಟಿದ್ದಾರೆ ಕೆ ಇ ಅವರು. ಏನಂತ ಹೇಳಿದ್ರೆ, ಫ್ರೆಶ್ ರಿಜಿಸ್ಟ್ರೇಷನ್ ಫಾರ್ ಮೆಡಿಕಲ್ ಡೆಂಟಲ್ ಸೀಟ್ಸ್ ಅವೈಲೇಬಲ್ ಇನ್ ದಿ ಆನ್ಲೈನ್ ಮಾಪ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ಫಾರ್ ಆಯುಷ್ ಸ್ಟ್ರೇ ವೇಕೆನ್ಸಿ ರೌಂಡನ್ನು ಬಿಟ್ಟಿದ್ದಾರೆ. ಇದಕ್ಕೆ ನೀವು ಇಲ್ಲಿವರೆಗೂ ಕೌನ್ಸಿಲಿಂಗಲ್ಲಿ ಭಾಗವಹಿಸದೇ ಇದ್ದರೂ ಕೂಡ ಇವಾಗ ನೀವು ರಿಜಿಸ್ಟರ್ ಮಾಡ್ಕೋಬೋದಾಗಿರುತ್ತೆ. ಏನಂತ ಹೇಳಿದ್ರೆ, ಇದೊಂದು ರಿಜಿಸ್ಟರ್ ಮಾಡೋಕ್ಕೆ ಡೇಟ್ ಮತ್ತು ಟೈಮನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ 25/11 ಗಂಟೆ ಬೆಳಗ್ಗೆ 11 ಗಂಟೆಯಿಂದ 29 ಬೆಳಗ್ಗೆ 11 ಗಂಟೆವರೆಗೂ ಟೈಮನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಶೆಡ್ಯೂಲ್ ಫಾರ್ ಕಂಡಕ್ಟ್ ಆಫ್ ಆನ್ಲೈನ್ ಮಾಪ್ ಅಪ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಟು ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಆ್ಯಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ಆಯುಷ್ ಕೋರ್ಸಸ್ ವಿಲ್ ಬಿ ಹೋಸ್ಟೆಡ್ ಆನ್ KA ವೆಬ್ಸೈಟ್ ಇನ್ ಡ್ಯೂ ಕೋರ್ಸಸ್. ಅದರ ನೋಟಿಫಿಕೇಷನನ್ನು ಬಿಡ್ತಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ವಿಲ್ ಬಿ ಎನೇಬಲ್ಡ್ ಫಾರ್ ರಿಜಿಸ್ಟ್ರೇಷನ್ ಟು ಬೆನಿಫಿಟ್ ದಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ವಾಲಿಫೈಡ್ ಇನ್ ದಿ UGNET eligible but did not register in KA. Such candidates can register, submit the online application, pay the fees if interested to participate in the seat allotment process for the available seats along with their other eligible candidates in the subsequent round as per their eligibility. ಏನು ನೀವು KA ವೆಬ್ಸೈಟಲ್ಲಿ ಹೋಗಿ ಫೀಸ್ ಪೇ ಮಾಡಿ ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಒಂದು UG ರೋಲ್ ನಂಬರನ್ನು ಕೂಡ ಎಂಟ್ರಿ ಮಾಡಿರಬೇಕಾಗಿರುತ್ತೆ. ದಿ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಮೋರ್ ದೆನ್ ಆರ್ ಈಕ್ವಲ್ ಟು ದಿ ಪ್ರಿಸ್ಕ್ರೈಬ್ ಮಿನಿಮಮ್ ಸ್ಕೋರ್ ಇನ್ UGNET ಓನ್ಲಿ ಆರ್ ಎಲಿಜಿಬಲ್ ಟು ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಆನ್ಲೈನ್ ಫಾರ್ UG ಮೆಡಿಕಲ್ ಆ್ಯಂಡ್ ಡೆಂಟಲ್ ಆ್ಯಂಡ್ ಆಯುರ್ವೇದ ಆಯುಷ್ ಕೋರ್ಸಸನ್ನು ಕೊಟ್ಟಿರುವಂಥದ್ದು. ಪ್ಲೀಸ್ ನೋಟ್ ದಟ್ SC ST OBC eligible criteria are applicable to Karnataka SC ST OBC candidates only. Before registering through online for admission to medical and dental in the state of Karnataka, applicants are hereby informed to read the information bulletin. ನೀವು ಕರೆಕ್ಟಾಗಿ ಓದಬೇಕಾಗಿರುತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ. ಮತ್ತು ಕೆಲವೊಂದು ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಸೀಟ್ ಇರುವಂಥದ್ದಲ್ಲ, ಅದಕ್ಕೆ ನೀವು ನೋಡಬೇಕಾಗಿರುತ್ತೆ. ಇದನ್ನು ನೀವು ಪುನಃ ರಿಜಿಸ್ಟರ್ ಮಾಡಿದರೆ ಪುನಃ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ UG NEET ರೋಲ್ ನಂಬರನ್ನು